Hi everyone, welcome back to Mohammad Hussain YouTube channel. This is Mohammad Hussain Naikar. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಗ್ರಾಮರ್ನ ಒಂದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿ ಈಸಿಯೆಸ್ಟ್ ಟಾಪಿಕನ್ನು ನೋಡೋಣ. ರೀಸೆಂಟ್ಲಿ ನಾನು ನನ್ನ ಚಾನಲ್ನಲ್ಲಿ ಒಂದು ಪೋಲಿಂಗ್ ಅಂದರೆ ವೋಟಿಂಗನ್ನು ನಡೆಸಿದರೆ ಯಾವ ಟಾಪಿಕ್ ಮೇಲೆ ವೀಡಿಯೋಸನ್ನು ಮಾಡಬೇಕು ಹೇಳಿ ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀವಿ. ನಿಮಗೆ ಸಹಾಯ ಆಗಬೇಕು ಅನ್ನೋದು ನಮ್ಮದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿ ನಿಮಗೆ ಕೇಳಿದ್ದೆ, ನೀವೆಲ್ಲರೂ ಕೂಡ ಅಂದರೆ ವೋಟಿಂಗ್ ಮಾಡಿರುವಂತಹ ಎಲ್ಲ ವಿದ್ಯಾರ್ಥಿಗಳಲ್ಲಿ 50%ಗಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇಂಗ್ಲೀಷ್ ಗ್ರಾಮರ್ ಮೇಲೆ ವೀಡಿಯೋಸನ್ನು ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಹಾಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ನಾವು ಪ್ಯಾಸೇಜನ್ನು ನೋಡೋಣ. ಪ್ಯಾಸೇಜ್ ಇದೆಲ್ಲ ಇದು ಒನ್ ಆಫ್ ದ ಈಸಿಯೆಸ್ಟ್ ಟಾಪಿಕ್. ಒನ್ ಆಫ್ ದಿ ಈಸಿಯೆಸ್ಟ್ ಅಲ್ಲ, ಇಟ್ ಈಸ್ ದಿ ಈಸಿಯೆಸ್ಟ್ ಟಾಪಿಕ್ ಇನ್ ಇಂಗ್ಲೀಷ್ ಗ್ರಾಮರ್. ಏಕೆಂದರೆ ಆನ್ಸರ್ ನಿಮ್ಮ ಬುಕ್ಕಲ್ಲಿ, ನಿಮ್ಮ ಕ್ವಶನ್ ಪೇಪರಲ್ಲಿ ಇಲ್ಲಿದೆ ನೋಡಿ. ಇದು 2022ರಲ್ಲಿ ನಡೆದಿರುವಂಥ ವಾರ್ಷಿಕ ಪರೀಕ್ಷೆಯ ಕ್ವಶನ್ ಪೇಪರ್. ಈ ಕ್ವಶನ್ ಪೇಪರ್ನಲ್ಲಿ ನಾನು ನಿಮಗೆ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡಿ ತೋರಿಸ್ತೀನಿ. ಇದಕ್ಕೆ ನಾನು ನಿಮಗೆ ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಹೇಳಿದ್ದೀನಿ. ನಿಮಗೆ ಏನೂ ಬರೋದಿಲ್ಲ, ಇಂಗ್ಲೀಷ್ ಏನೂ ಬರೋದಿಲ್ಲ, ನಮಗೆ ಅರ್ಥ ಆಗೋದಿಲ್ಲ ಅಂದರೆ ಈ ವಿಡಿಯೋನ ನೀವು ನೋಡ್ಬೋದು. ಇನ್ನು ಅರ್ಥ ಆಗುತ್ತೆ ಅಂದರೆ ನಾನು ಟ್ರಿಕ್ಸ್ ಕೂಡ ಹೇಳ್ತೀನಿ. ಎಂಡನಲ್ಲಿ ನಿಮಗೆ ಇಲ್ಲಿ ಒಂದು ಸ್ವಲ್ಪ ನಿಮಗೆ ಟಿಪ್ಸ್ ಕೂಡ ಕೊಡ್ತೀನಿ, ಯಾವ ರೀತಿ 10 ಔಟ್ ಆಫ್ 10 ಮಾಡ್ಬೋದು ಅಂತ ಹೇಳಿ. 10 ಔಟ್ ಆಫ್ 10 ಮಾಡಬೇಕಂದ್ರೆ ಸ್ವಲ್ಪ ನಿಮಗೆ ಇಂಗ್ಲೀಷ್ ಬರಬೇಕು. ಇನ್ನು ಏನೂ ಬರೋದಿಲ್ಲ ಅಂದರೆ ಮಿನಿಮಮ್ 8 ಆದರೂ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ನನಗೆ ಅನಿಸುತ್ತೆ. ಯಾಕೆಂದರೆ ಅಷ್ಟೊಂದು ಈಸಿ ಟಾಪಿಕ್ ಇದಿದೆ. ಯಾವ ರೀತಿ ತಗೋಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಈಗ ಲೆಟ್ಸ್ ಸ್ಟಾರ್ಟ್. ಆ್ಯಂಡ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಗ್ರಾಮರ್, ದ್ವಿತೀಯ PUC ಗ್ರಾಮರ್ಗೆ ಸಂಬಂಧಿಸಿರುವಂತಹ ಎಲ್ಲ ಗ್ರಾಮರ್ ಟಾಪಿಕ್ಗಳ ಮೇಲೆ ವಿಡಿಯೋಸನ್ನು ಮಾಡಿ ನಿಮಗೆ ಈಸಿಯಾಗಿ ಟೀಚ್ ಮಾಡ್ತೀನಿ. ಇನ್ನು ಸ್ಕೋರ್ ಮಾಡಲಿಕ್ಕೂ ಕೂಡ ಸಹಾಯ ಮಾಡ್ತೀನಿ. ಇಲ್ಲಿ ಫಸ್ಟ್ ನಾನು ನಿಮಗೆ ಕೆಲವೊಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ ನೋಡಿ. ಈ ಪೇಪರ್ನಲ್ಲಿ ನಾನು ಬರ್ತೀನಿ. ಫಸ್ಟ್ ಟಿಪ್ ಏನಂದರೆ ರೀಡ್ ಕ್ವಶನ್ಸ್ ಫಸ್ಟ್. ನಿಮಗೆ ಕ್ವಶನ್ ಪೇಪರ್ ಸಿಕ್ತಂದರೆ ಫಸ್ಟ್ ನೀವು ಕ್ವಶನನ್ನು ಓದಬೇಕು. ಫಸ್ಟ್ ಪ್ಯಾಸೇಜನ್ನು ಓದಿದರೆ ಟೈಮ್ ವೇಸ್ಟ್ ಆಗುತ್ತೆ. ಫಸ್ಟ್ ಕ್ವಶನನ್ನು ಓದಬೇಕು. ಯಾಕೆ ಅಂದರೆ ಕ್ವಶನನ್ನು ನೀವು ಫಸ್ಟ್ ಓದಿದರೆ ಯಾವ ಕ್ವಶನ್ ಕೇಳಲಾಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ಸೆಕೆಂಡ್ ಟಿಪ್ ನೋಡಿ. ಈ ವರ್ಡ್ ಇದೆಯಲ್ಲ, ವಾಟ್, ವೈ, ಹೌ, ವೇರ್, ಹೌ ಮಚ್, ವಿಚ್, ವೆನ್, ಹೋಮ್, ಇದರ ಕನ್ನಡ ಅರ್ಥ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಏಕೆಂದರೆ ಇವುಗಳನ್ನ ಪ್ರಶ್ನೆಯಲ್ಲಿ ನೀವು ನೋಡಿ, ಇಲ್ಲಿ ಪದೇ ಬಿಗಿನಿಂಗ್ನಲ್ಲಿ ಇವೇ ವರ್ಡ್ಸ್ ಇರುತ್ತೆ. ಇದರ ಅರ್ಥ ಏನು ಅಂತ ಒಂದು ಗೊತ್ತಿದ್ರೆ ನಿಮಗೆ ಅದನ್ನು ನೀವು ಪ್ಯಾಸೇಜ್ನಲ್ಲಿ ಈಸಿಯಾಗಿ ಹುಡುಕ್ಬೋದು. ಇದರ ಅರ್ಥ ಏನು ಅನ್ನೋದನ್ನು ನಾನು ಇಲ್ಲಿ ಬರೆದೇನೆ. ವಾಟ್ ಅಂದರೆ ಏನು ಅಥವಾ ಯಾವುದು, ವೈ ಅಂದರೆ ಏಕೆ, ಹೌ ಅಂದರೆ ಹೇಗೆ, ವೇರ್ ಅಂದರೆ ಎಲ್ಲಿ, ಹೌ ಮಚ್ ಅಂದರೆ ಎಷ್ಟು, ವಿಚ್ ಅಂದರೆ ಯಾವುದು, ವೆನ್ ಅಂದರೆ ಯಾವಾಗ, ಹೂಮ್ ಅಂದರೆ ಯಾರನ್ನು. ಇವುಗಳ ಮೀನಿಂಗನ್ನು ಬರ್ಕೊಳ್ಳಿ. ಇದರ ಸ್ಕ್ರೀನ್ಶಾಟ್ ಕೂಡ ನೀವು ತೆಗೆದುಕೊಳ್ಬೋದು. ಇನ್ನು ಥರ್ಡ್ ಟಿಪ್ ಬಂದು ಐಡೆಂಟಿಫೈ ಕೀವರ್ಡ್ಸ್ ಇನ್ ಕ್ವಶನ್. ಈ ಕ್ವಶನ್ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಕೀವರ್ಡ್ಸ್ಗಳನ್ನು ಐಡೆಂಟಿಫೈ ಮಾಡಬೇಕು. ಅದೇ ವರ್ಡ್ಸನ್ನು ನಾವು ಈ ಪ್ಯಾಸೇಜಲ್ಲಿ ಹುಡುಕಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ನಲ್ಲಿ ವರ್ಲ್ಡ್ಸ್ ಗ್ರೇಟೆಸ್ಟ್ ಸಿಟೀಸ್, ಇದು ಕೀವರ್ಡ್. ಇದನ್ನು ನೀವು ಈ ಪ್ಯಾಸೇಜ್ನಲ್ಲಿ ಹುಡುಕ್ಬಿಟ್ರೆ ನಿಮಗೆ ಆನ್ಸರ್ ಸಿಗುವಂಥ ಚಾನ್ಸಸ್ ಬಹಳ ಇರುತ್ತೆ. ಇನ್ನು ಸೆಕೆಂಡ್ ಕ್ವಶನ್ ಇದರಲ್ಲಿ ನೋಡಿ, ಮೆನ್ಷನ್ ಎನಿ ಒನ್ ಆಫ್ ದಿ ಥಿಂಗ್ ಫಾರ್ ವಿಚ್ ರಿವರ್ಸ್ ಯೂಸ್ಡ್ ಅನ್ನೋದು ಇಲ್ಲಿ ಕೀವರ್ಡ್. ಅದೇ ರೀತಿ ಥರ್ಡ್ ಕ್ವಶನ್ ನೋಡಿ, ಇನ್ ದ ವಾಟರ್ ಸೈಕಲ್ ಅನ್ನೋದು ಕೀವರ್ಡ್. ಈ ರೀತಿ ಕೀವರ್ಡ್ಗಳನ್ನು ನೀವು ಹುಡುಕಿ ಇದನ್ನು ಇಲ್ಲಿ ಪ್ಯಾಸೇಜ್ನಲ್ಲಿ ಹುಡುಕ್ಬಿಟ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನೀಗ ತೋರಿಸ್ತೀನಿ, ಯಾವ ರೀತಿ ಇದನ್ನು ಮಾಡಿ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಂತ ಹೇಳಿ. ಈಗ ನಾವು ನೇರವಾಗಿ ಕ್ವಶನಿಗೆ ಬರೋಣ. ಫಸ್ಟ್ ಸ್ಟೆಪ್ ಏನಂದರೆ, ಎಲ್ಲ ಕ್ವಶನನ್ನು ಒಂದ್ಸಲ ನೀವೇ ಇಲ್ಲಿ ಓದಿ ವಿಡಿಯೋನ ಪಾಸ್ ಮಾಡಿ. ನಾನು ನಿಮಗೆ ಓದಿ ಹೇಳೋದಿಲ್ಲ, ಮತ್ತೆ ವಿಡಿಯೋದು ಏನಾಗುತ್ತೆ, ಲಾಂಗ್ ಆಗುತ್ತೆ. ಯಾವಾಗ ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಒಂದ್ಸಲ ನೀವು ವಿಡಿಯೋ ಪಾಸ್ ಮಾಡಿ ಕ್ವಶನನ್ನು ಓದಿ. ನಾನೀಗ ಫಸ್ಟ್ ಕ್ವಶನ್ ಓದಿ ನಿಮಗೆ ಇದರ ಆನ್ಸರನ್ನು ಹುಡುಗಿ ತೋರಿಸ್ತೀನಿ. ಫಸ್ಟ್ ಕ್ವಶನ್ ನೋಡಿ, ವೇರ್ ಡೂ ಮೆನಿ ಆಫ್ ದಿ ವರ್ಲ್ಡ್ಸ್ ಗ್ರೇಟ್ ಸಿಟೀಸ್ ಲೈ. ವೇರ್ ಅನ್ನೋದು ಇಲ್ಲಿ ಕೀವರ್ಡ್, ಅಂದರೆ ಎಲ್ಲಿ. ಡೂ ಮೆನಿ ಆಫ್ ದಿ ವರ್ಲ್ಡ್ಸ್ ಗ್ರೇಟ್ ಸಿಟೀಸ್, ಜಗತ್ತಿನ ಗ್ರೇಟ್ ಸಿಟೀಸ್ಗಳು. ಲೈ ಅಂದರೆ ಎಲ್ಲಿ ಲೊಕೇಟ್ ಆಗಿವೆ, ಎಲ್ಲಿ ಇವೆ ಅನ್ನೋದು ಮೊದಲನೇ ಕ್ವಶನ್. ಈಗ ಇದನ್ನು ಪ್ಯಾಸೇಜನ್ನು ಓದೋಣ. ರಿವರ್ಸ್ ಹ್ಯಾವ್ ಪ್ಲೇಡ್ ಎನ್ ಇಂಪಾರ್ಟೆಂಟ್ ಆ್ಯಂಡ್ ಲೈಫ್ ಸಸ್ಟೈನಿಂಗ್ ರೋಲ್ ಇನ್ ಹ್ಯೂಮನ್ ಸೊಸೈಟೀಸ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್. ಮೆನಿ ಆಫ್ ದಿ ವರ್ಲ್ಡ್ಸ್ ಗ್ರೇಟ್ ಸಿಟೀಸ್, ಈ ಕೀವರ್ಡ್ ಇಲ್ಲಿತ್ತ ಕೀವರ್ಡನ್ನು ನಾವು ಇಲ್ಲಿ ಐಡೆಂಟಿಫೈ ಮಾಡಿದ್ವಿ, ಇಲ್ಲಿ ನೋಡಿದ್ವಿ. ವರ್ಲ್ಡ್ಸ್ ಗ್ರೇಟ್ ಸಿಟೀಸ್ ಲೈ, ಇದರ ಮುಂದೆ ಆನ್ಸರ್ ಇರುತ್ತೆ. ಲೈ ಆನ್ ದ ಬ್ಯಾಂಕ್ ಆಫ್ ಅ ಗ್ರೇಟ್ ರಿವರ್. ನೋಡಿರಿ, ನೀವು ಆನ್ಸರ್ ಬರೀಬೇಕು. ಲೈ ಅಥವಾ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು, ಆನ್ ದ ಬ್ಯಾಂಕ್ ಆಫ್ ಅ ಗ್ರೇಟ್ ರಿವರ್. ಇದು ಮೊದಲನೇ ಕ್ವಶನ್ಗೆ ಆನ್ಸರ್. ಸೆಕೆಂಡ್ ಕ್ವಶನ್ ನೋಡಿ, ಮೆನ್ಷನ್ ಅಂದರೆ ಹೆಸರಿಸಿ. ಇದರ ಮೀನಿಂಗ್ ಅದನ್ನು ನೆನಪಿಟ್ಕೊಳ್ಳಿ. ಯಾಕಂದರೆ ಇದನ್ನು ಕೂಡ ಕ್ವಶನ್ ಫ್ರೇಮ್ ಮಾಡುವಾಗ ಪದೇ ಯೂಸ್ ಮಾಡ್ತಾರೆ ಕ್ವಶನ್ ಪೇಪರ್ ಸೆಟ್ ಮಾಡೋರು. ಮೆನ್ಷನ್ ಎನಿ ಒನ್ ಆಫ್ ದ ಥಿಂಗ್ಸ್ ಫಾರ್ ವಿಚ್ ರಿವರ್ಸ್ used.
ರಿವರ್ಸನ್ನು ನಾವು ಯಾವುದಕ್ಕಾಗಿ ಬಳಸ್ತೀವಿ, ಅದರಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ ಅಂತ ಕೇಳಾಗಿದೆ. ಇಲ್ಲಿ ಯೂಸ್ಡ್ ಅನ್ನೋದು ಕೀವರ್ಡ್. ಈ ಯೂಸ್ಡ್ ಅನ್ನೋದನ್ನು ನೀವು ಇಲ್ಲಿ ಹುಡುಕಬೇಕು ಕ್ವಶನ್ ಪೇಪರ್ನಲ್ಲಿ, ಪ್ಯಾಸೇಜ್ನಲ್ಲಿ. ಈಗ ಇಲ್ಲಿವರೆಗೆ ನಾವು ಓದಿ ಮುಗಿಸಿದ್ವಿ. ಈಗ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ವಿ ಲವ್ ಅವರ್ ರಿವರ್ಸ್ ಆ್ಯಂಡ್ ವಿ ಅಬ್ಯೂಸ್ ದೆಮ್. ವಿ ಯೂಸ್ ಅನ್ನೋದು ನೋಡಿ ಇಲ್ಲಿ ಬಂತು ವರ್ಡ್. ವಿ ಯೂಸ್ ದೆಮ್ ಆ್ಯಸ್ ಅ ಸೋರ್ಸ್ ಆಫ್ ವಾಟರ್, for food, for transport, for recreation, as a defense and as a source of power, to drive machinery and as a means of disposing of waste. ಇದು ನೋಡ್ರಿ ಯೂಸ್, ಇದರ ನಂತರ ಇಲ್ಲಿ ಕೊಡಲಾಗಿದೆ ಯಾವುದ್ಯಾವುದಕ್ಕೆ ಯೂಸ್ ಮಾಡ್ತೀವಿ. ವಾಟರ್ಗಾಗಿ, ಆಹಾರಕ್ಕಾಗಿ, ಟ್ರಾನ್ಸ್ಪೋರ್ಟ್ಗಾಗಿ ಅಂದರೆ ದೋಣಿಗಳ ಮೂಲಕ ನಾವು ಏನು ಮಾಡ್ತೀವಿ, ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ರೀಕ್ರಿಯೇಷನ್ಗಾಗಿ, ಡಿಫೆನ್ಸ್ ಅಂದರೆ ರಕ್ಷಣೆಗಾಗಿ, ಇದೆಲ್ಲದಕ್ಕೆ ಯೂಸ್ ಮಾಡ್ತೀವಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರೀರಿ, ಎನಿ ಒನ್ ಅಂತ ಕೇಳಾಗಿದೆ. ಹಾಗಾಗಿ ನಾವು ಇಲ್ಲಿ ಫಾರ್ ಫುಡ್, ಫಾರ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಯಾವುದಾದ್ರೂ ಬರೀಬೋದು. ಯಾವ ರೀತಿ ಹುಡುಕಿದ್ವಿ, ಕ್ವಶನ್ನಲ್ಲಿ ಯೂಸ್ಡ್ ಅನ್ನುವಂಥ ವರ್ಡ್ ಕೀವರ್ಡ್ ಇತ್ತು, ಅದನ್ನು ಇಲ್ಲಿ ನೋಡಿದ್ವಿ. ಯೂಸ್ ಅನ್ನೋದು ಡೈರೆಕ್ಟ್ಲಿ ಅದರ ಮುಂದೆ ಇರೋದು ಆ್ಯಸ್ ಅ ಸೋರ್ಸ್ ಆಫ್ ವಾಟರ್ ಫಾರ್ ಫುಡ್ ಅಂತ ಯಾವುದಾದ್ರೂ ಒಂದು ಎರಡು ಬರುತ್ತೆ, ನಿಮಗೆ ಆನ್ಸರ್ ಸಿಕ್ಕಿಬಿಡುತ್ತೆ. ಈಗ ನಾವು ಸಿ ಕ್ವಶನ್ ನೋಡೋಣ. ವೈ ಡು ರಿವರ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ವಾಟರ್ ಸೈಕಲ್. ವಾಟರ್ ಸೈಕಲ್ ಅನ್ನೋದು ಕೀವರ್ಡ್. ವೈ ಅಂದರೆ ಇದರ ಅರ್ಥ ಯಾಕೆ. ವಾಟರ್ ಸೈಕಲ್ನಲ್ಲಿ ನದಿಗಳು ಯಾಕೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಕೇಳಿದ್ದಾರೆ. ಈಗ ನಾವು ಪ್ಯಾರಾಗ್ರಾಫ್ ಇಲ್ಲಿ ಮಟ್ಟ ಓದಿದ್ವಿ, ಈಗ ಪ್ಯಾಸೇಜನ್ನು ಇಲ್ಲಿವರೆಗೆ ಓದಿದ್ವಿ. ಈಗ ಮತ್ತೆ ಕಂಟಿನ್ಯೂ ಮಾಡೋಣ. ರಿವರ್ಸ್ ಕಂಟಿನ್ಯೂ ಟು ಬಿ ಅ ವೆರಿ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಫುಡ್ ಫಾರ್ ಸೊಸೈಟೀಸ್ ಅರೌಂಡ್ ದ ವರ್ಲ್ಡ್. ಅಪಾರ್ಟ್ ಫ್ರಮ್ ಬೀಯಿಂಗ್ ಅ ರಿಚ್ ಸೋರ್ಸ್ ಆಫ್ ಫಿಶ್, ರಿವರ್ಸ್ ಇಂಡೈರೆಕ್ಟ್ಲಿ ಹೆಲ್ಪ್ ದ ಅಗ್ರಿಕಲ್ಚರ್ ವಿತ್ ಸಪ್ಲೈ ಆಫ್ ವಾಟರ್ ಫಾರ್ ದ ಕ್ರಾಪ್ಸ್. ನೋಡಿ ಇಲ್ಲಿ ವಾಟರ್ ಸೈಕಲ್ ಅನ್ನುವಂಥ ವರ್ಡ್ ಎಲ್ಲಿಯೂ ಕೂಡ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಯೂಸ್ ಆಗಿಲ್ಲ. ಅಂದರೆ ಇದರರ್ಥ ಇದರ ಆನ್ಸರ್ ಇಲ್ಲಿಲ್ಲ. ಈಗ ನೆಕ್ಸ್ಟ್ ಪ್ಯಾರಾಗ್ರಾಫ್ನಲ್ಲಿ ನಾವು ಹುಡುಕಿ ನೋಡೋಣ. ರಿವರ್ಸ್ ಕ್ಯಾರಿ ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಟು ಏರಿಯಾಸ್ ಅರೌಂಡ್ ದ ಅರ್ತ್. ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ವಾಟರ್ ಸೈಕಲ್. ಇಲ್ಲಿದೆ ನೋಡಿ, ಅವು ವಾಟರ್ ಸೈಕಲ್ನಲ್ಲಿ ನದಿಗಳು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಇಲ್ಲಿ ವೈ ಅಂದರೆ ಯಾಕೆ ಅಂತ ಕೇಳಲಾಗಿದೆ. ಅದಕ್ಕೆ ಆನ್ಸರ್ ಇಲ್ಲಿ ನೋಡಿ, ಬಿಕಾಸ್, ಏಕೆಂದರೆ. ಬಿಕಾಸ್ ನಿಮಗೆ ಗೊತ್ತಿರ್ಬೋದು, ವೈ ಅಂತ ಏನಾದರೂ ಪ್ರಶ್ನೆ ಕೇಳಿದರೆ ಬಿಕಾಸ್ ಅಂತ ಹೇಳಿ ಆನ್ಸರ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನೋಡಿ, ಬಿಕಾಸ್ ದೇ ಆ್ಯಕ್ಟ್ ಆಸ್ ಅ ಡ್ರೈನೇಜ್ ಚಾನಲ್ಸ್ ಫಾರ್ ಸರ್ಫೇಸ್ ವಾಟರ್. ಆನ್ಸರ್ ಏನು? ಆನ್ಸರ್ ನೀವು ಇಲ್ಲಿಂದ ಬರೀಬೇಕು. ಬಿಕಾಸ್ ದೇ ಆ್ಯಕ್ಟ್ ಆಸ್ ಅ ಡ್ರೈನೇಜ್ ಚಾನಲ್ಸ್ ಫಾರ್ ಸರ್ಫೇಸ್ ವಾಟರ್. ಡ್ರೈನೇಜ್ ಚಾನಲ್ಸ್ ಅಂದರೆ ಮೀನಿಂಗ್ ಹೇಳ್ತೀನಿ. ನಿಮ್ಮ ಊರಲ್ಲಿ ಇದು ಇರುತ್ತಲ್ಲ, ಮಳೆ ನೀರು ಇರಲ್ಲ, ಹರಿದೋಗ್ಲಿಕ್ಕೆ ಏನಾದರೂ ಗಟರ್ ಇರ್ಬೋದು, ಏನಿರುತ್ತೆಲ್ಲ ಅವುಗಳಿಗೆ ಡ್ರೈನೇಜ್ ಚಾನಲ್ ಅಂತ ಕರಿತೀವಿ. ಹಾಗಾಗಿ ಅದು ವಾಟರ್ ಸೈಕಲ್ನಲ್ಲಿ ನದಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಬಿಡೋಣ. ನೆಕ್ಸ್ಟ್ ಕ್ವಶನನ್ನು ಈಗ ಓದೋಣ. ಕ್ವಶನ್ ಡಿ ನೋಡಿ, ಹೌ ಮಚ್ ಅಂದರೆ ಎಷ್ಟು. ಈಗ ಆಲ್ರೆಡಿ ಬರೆದು ತೋರಿಸಿದ್ದೀನಿ, ಇದು ಇಂಪಾರ್ಟೆಂಟ್, ಹಾಗಾಗಿ ನೀವು ಬರೆದಿಟ್ಕೊಳ್ಳಿ. ಹೌ ಮಚ್ ಆಫ್ ದಿ ಅರ್ತ್ಸ್ ಲ್ಯಾಂಡ್ ಸರ್ಫೇಸ್ ಈಸ್ ಡ್ರೈನ್ಡ್ ಬೈ ರಿವರ್ಸ್. ಡ್ರೈನ್ಡ್ ಅಂದರೆ ಭೂಮಿ ಮೇಲೆ ಬೀಳುವಂಥ ನದಿ ನೀರು ಎಷ್ಟು ಅದು ನದಿಯಲ್ಲಿ ಹೋಗುತ್ತೆ. ಮಳೆಯಿಂದ ನೀರು ಏನು ಭೂಮಿ ಮೇಲೆ ಬೀಳುತ್ತಲ್ಲ, ಎಷ್ಟು ನೀರು ಅದರಲ್ಲಿ ನದಿಗಳಲ್ಲಿ ಹೋಗುತ್ತೆ ಅನ್ನೋದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ನೋಡೋಣ. ಹೌ ಮಚ್ ಅಂದರೆ ಎಷ್ಟು ಅಂದರೆ ಇಲ್ಲಿ ನೀವು ನಂಬರ್ಸ್, ಪರ್ಸೆಂಟೇಜ್ ಏನಾದರೂ ಇರುತ್ತೆ ಪ್ಯಾಸೇಜಲ್ಲಿ, ಅದನ್ನೇ ನೀವು ಹುಡುಕಿ ಬರೀಬೇಕು. ಕಂಟಿನ್ಯೂ ಮಾಡೋಣ. ಇಲ್ಲಿವರೆಗೆ ಓದಿದ್ವಿ. ರಿವರ್ಸ್ ಡ್ರೈನ್ ನಿಯರ್ಲಿ 75% ಆಫ್ ದಿ ಅರ್ತ್ಸ್ ಲ್ಯಾಂಡ್ ಸರ್ಫೇಸ್. ನೋಡಿ, ಡ್ರೈನ್, ಇಲ್ಲಿ ಡ್ರೈನ್ಡ್ ಅನ್ನುವಂಥ ವರ್ಡ್ ಇತ್ತು. ಈ ಕೀವರ್ಡನ್ನು ನಾವು ಇಲ್ಲಿ ಹುಡುಕಿದ್ವಿ. ಡ್ರೈನ್ ನಿಯರ್ಲಿ 75%, 75%. ಹೌ ಮಚ್ ಅಂತ ಇಲ್ಲಿ ಕ್ವಶನಲ್ಲಿ ಕೇಳಾಗಿದೆ. ಹಾಗಾಗಿ ಇಲ್ಲಿ 75% ಆಫ್ ದಿ ಅರ್ತ್ಸ್ ಲ್ಯಾಂಡ್ ಸರ್ಫೇಸ್. ಇಲ್ಲಿ ನೀವು ಜಸ್ಟ್ 75% ಆಫ್ ದಿ ಅರ್ತ್ ಲ್ಯಾಂಡ್ ಸರ್ಫೇಸ್ ಅಂತ ಬರೆದ್ರೆ ಮುಗೀತು. ಇನ್ನು ಕ್ವಶನ್ ನಂಬರ್ ಇ ನೋಡೋಣ. ನೇಮ್ ಅಂದರೆ ಅಗೇನ್ ಹೆಸರಿಸಿ. ನೇಮ್ ಒನ್ ಆಫ್ ದ ಸ್ಪೀಶೀಸ್ ಆಫ್ ವೈಲ್ಡ್ ಲೈಫ್ ಮೆನ್ಷನ್ ಇನ್ ದ ಪ್ಯಾಸೇಜ್ನಲ್ಲಿ ಬರೆದಿರುವಂಥ ಯಾವುದಾದ್ರು ಒಂದು ಸ್ಪೀಶೀಸ್ ಆಫ್ ವೈಲ್ಡ್ ಲೈಫನ್ನು ಬರೀರಿ ಅಂತ ಕೇಳಲಾಗಿದೆ. ಈಗ ನಾವು ಇಲ್ಲಿ ಸ್ಪೀಶೀಸ್ ಆಫ್ ವೈಲ್ಡ್ ಲೈಫ್ ಅನ್ನುವಂಥ ವರ್ಡನ್ನು ಹುಡುಕಬೇಕು. ಸ್ಪೀಶೀಸ್ ಆಫ್ ವೈಲ್ಡ್ ಲೈಫ್ ಅಂದರೆ ಕಾಡಿನಲ್ಲಿ ವಾಸಿಸುವಂಥ ಸ್ಪೀಶೀಸ್, ಪ್ರಾಣಿಗಳು ಅಥವಾ ಜೀವಿಗಳ ಹೆಸರನ್ನು ಬರೀರಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಈಗ ಓದಿದ್ದೀವಿ. ಈಗ ನೆಕ್ಸ್ಟ್ ಇಲ್ಲಿ ಓದಲಿಕ್ಕೆ ಸ್ಟಾರ್ಟ್. ರಿವರ್ ಡೆಲ್ಟಾಸ್ ಶೆಲ್ಟರ್ ಮೆನಿ ಡಿಫರೆಂಟ್ ಸ್ಪೀಶೀಸ್ ಆಫ್ ವೈಲ್ಡ್ ಲೈಫ್. ಇಲ್ಲಿ ನೋಡಿ, ಡಿಫರೆಂಟ್ ಸ್ಪೀಶೀಸ್ ಆಫ್ ವೈಲ್ಡ್ ಲೈಫ್ ಇಲ್ಲಿತ್ತು, ಸ್ಪೀಶೀಸ್ ಆಫ್ ವೈಲ್ಡ್ ಲೈಫ್. ಆದರೆ ಇಲ್ಲಿ ಏನು ಕೇಳಿದ್ದಾರೆ, ಒನ್ ಆಫ್ ದಿ ಸ್ಪೀಶೀಸ್ ಆಫ್ ವೈಲ್ಡ್ ಲೈಫ್. ಇಲ್ಲಿ ಜಸ್ಟ್ ಸ್ಪೀಶೀಸ್ ಆಫ್ ವೈಲ್ಡ್ ಲೈಫ್ ಇದೆ, ಯಾವುದು ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ ಎಕ್ಸಾಕ್ಟ್ಲಿ. ಇದು ಜಸ್ಟ್ ಇನ್ ಫ್ರಂಟ್ ಆಫ್ ಇಟ್. ಇದರ ಮುಂದೆ ನೋಡಿ, ಇನ್ಸೆಕ್ಟ್ಸ್, mammals and birds use the delta for their homes and for food. ಇದೆಲ್ಲ ಇನ್ಸೆಕ್ಟ್ಸ್, ಮ್ಯಾಮಲ್ಸ್, ಬರ್ಡ್ಸ್ ಅನ್ನೋದು ಇವು ಸ್ಪೀಶೀಸ್ ಆಫ್ ವೈಲ್ಡ್ ಲೈಫ್. ಅಂತ ನೀವು ಇದರಲ್ಲಿ ಯಾವುದಾದ್ರೂ ಒಂದನ್ನು ಬರೀಬೋದು. ಇನ್ಸೆಕ್ಟ್ಸ್, ಮ್ಯಾಮಲ್ಸ್ ಆ್ಯಂಡ್ ಬರ್ಡ್ಸ್. ಕೀವರ್ಡ್ ಹುಡುಕಿದ್ವಿ, ಇದರ ಮುಂದೆ ಆನ್ಸರ್ ಇತ್ತು. ಈಗ ನಮ್ಗೆ ಆನ್ಸರ್ ಸಿಕ್ತು. ಇಲ್ಲಿವರೆಗೆ ಪ್ಯಾರಾಗ್ರಾಫನ್ನು ಓದಿದ್ದೀವಿ. ಈಗ ನೆಕ್ಸ್ಟ್ ಕ್ವಶನನ್ನು ನಾವು ಇಲ್ಲಿ ಓದೋಣ. ಈಗ ನಾವು ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಎಫ್ ಕ್ವಶನ್, ಹೌ ಅಂದರೆ ಹೇಗೆ. ಹೌ ಡು ಫಾರ್ಮರ್ಸ್ ಇನ್ ಡ್ರೈ ರೀಜನ್ಸ್
ಇರಿಗೇಟ್ ದೇರ್ ಲ್ಯಾಂಡ್. ಡ್ರೈ ಅಂದರೆ ಒಣ ಪ್ರದೇಶ, ಡ್ರೈ ರೀಜನ್ಸ್ ಅಂದರೆ ಒಣ ಪ್ರದೇಶಗಳು. ಇರಿಗೇಟ್ ದೇರ್ ಕ್ರಾಪ್ಲ್ಯಾಂಡ್. ಕ್ರಾಪ್ಲ್ಯಾಂಡ್ ಅನ್ನುವಂಥ ಕೀವರ್ಡನ್ನು ನಾವೀಗ ಹುಡ್ಕೋಣ. ಇಲ್ಲಿವರೆಗೆ ನಾವು ಕಂಪ್ಲೀಟಾಗಿ ಓದಿದ್ವಿ. ಈಗ ಇಲ್ಲಿಂದ ನೋಡೋಣ. ರಿವರ್ ವ್ಯಾಲೀಸ್ ಆ್ಯಂಡ್ ಪ್ಲೇನ್ಸ್ ಪ್ರೊವೈಡ್ ಫರ್ಟೈಲ್ ಸಾಯಿಲ್ಸ್. ಫಾರ್ಮರ್ಸ್ ಇನ್ ಡ್ರೈ ರೀಜನ್ಸ್. ಡ್ರೈ ರೀಜನ್ಸ್ ಅನ್ನೋದು ಸಿಗ್ತಾ ಇಲ್ಲಿತ್ತು ಕೀವರ್ಡ್. ಎಲ್ಲಿದೆ? ಡ್ರೈ ರೀಜನ್ಸ್. ಎಸ್. ಇನ್ನು ಕ್ರಾಪ್ಲ್ಯಾಂಡ್ ಅನ್ನೋದನ್ನು ನೋಡೋಣ. ಡ್ರೈ ರೀಜನ್ಸ್ ಇರಿಗೇಟ್ ದೇರ್ ಕ್ರಾಪ್ಲ್ಯಾಂಡ್. ಎಸ್, ಕ್ರಾಪ್ಲ್ಯಾಂಡ್ ಅನ್ನುವಂಥ ಕೀವರ್ಡ್ ಕೂಡ ಸಿಕ್ತು. ಇದರ ಮುಂದೆ ಆನ್ಸರ್ ನೋಡಿ. ಯೂಸಿಂಗ್ ವಾಟರ್ ಕ್ಯಾರಿಡ್ ಬೈ ಇರಿಗೇಷನ್ ಕೆನಾಲ್ಸ್ ನಿಯರ್ ಬೈ ರಿವರ್ಸ್. ಇದೇ ಇದರದ್ದು ಆನ್ಸರ್. ಯೂಸಿಂಗ್ ವಾಟರ್. ಯೂಸಿಂಗ್ ಅಂದರೆ ಯೂಸ್ ಮಾಡ್ತಾರೆ. ವಾಟರ್ ಕ್ಯಾರಿಡ್ ಬೈ ಇರಿಗೇಷನ್ ಕೆನಾಲ್ಸ್. ಇರಿಗೇಷನ್ ಕೆನಾಲ್ಸ್ ಅಂದರೆ ನೀರಾವರಿ ಮಾಡಲಿಕ್ಕೆ ನೋಡಿ ಕೃತಕವಾಗಿ ನದಿ ಥರ ಒಂದು ಕೆನಲನ್ನು ಕ್ರಿಯೇಟ್ ಮಾಡ್ತಾರೆ. ಅಲ್ಲಿಂದ ಆ ಪಕ್ಕದಲ್ಲಿ ಹತ್ತಿರದಲ್ಲಿ ಇರುವಂಥ ಹೊಲಗಳಿಗೆ ನೀರಾವರಿ ಮಾಡಲಿಕ್ಕೆ ನೀರನ್ನು ಬಳಸ್ತಾರೆ. ಅವುಗಳಿಗೆ ಇರಿಗೇಷನ್ ಕ್ಯಾನಲ್ಸ್ ಅಂತ ಕರಿತೀವಿ. ಅಲ್ಲಿಂದ ನೀರನ್ನು ಬಳಸ್ಕೊಂಡು ರೈತರು ತಮ್ಮ ಹೊಲಕ್ಕೆ ನೀರಾವರಿ ಮಾಡ್ತಾರೆ, ನೀರನ್ನು ಹಾಕ್ತಾರೆ. ನಾವು ಅರ್ಥ ಆಗಲಿಲ್ಲ ಅಂದರೆ ಬಿಡಿ, ಟೆನ್ಷನ್ ತೆಗೆದುಕೊಳ್ಬೇಡಿ. ಇಲ್ಲಿ ಡ್ರೈ ರೀಜನ್ಸ್ ಅನ್ನುವಂಥ ಕೀವರ್ಡ್ ಇತ್ತು ಆ್ಯಂಡ್ ಇರಿಗೇಟ್ ದೇರ್ ಕ್ರಾಪ್ಲ್ಯಾಂಡ್ ಅನ್ನುವಂಥ ಕೀವರ್ಡ್ ಇಲ್ಲಿ ಕ್ವಶನಲ್ಲಿ ಇತ್ತು. ಇರಿಗೇಟ್ ದೇರ್ ಕ್ರಾಪ್ಲ್ಯಾಂಡ್ ಇದರ ಮುಂದಿದ್ದು ಆನ್ಸರ್. ಇದನ್ನು ಇಲ್ಲಿವರೆಗೆ ಬರೋದು ಬಿಡಿ. ಸೆಂಟೆನ್ಸ್ ಜಸ್ಟ್ ಇಲ್ಲಿಂದ ಫುಲ್ ಸೆಂಟೆನ್ಸ್ ಬರಿಬೇಡಿ, ಇಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಕಂಪ್ಲೀಟ್ ಮಾಡಿಬಿಡಿ. ಇನ್ನು ನೆಕ್ಸ್ಟ್ ಬನ್ನಿ ಜಿ. ವೆನ್ ವರ್ ಮಿಲ್ಸ್, ಶಾಪ್ಸ್, ಫ್ಯಾಕ್ಟರೀಸ್ ಬಿಲ್ಟ್ ನಿಯರ್ ಫಾಸ್ಟ್ ಫ್ಲೋವಿಂಗ್ ರಿವರ್ಸ್. ಈ ಕ್ವಶನಲ್ಲಿ ಸರಿಯಾಗಿ ನೋಡಿ. ವೆನ್ ಅಂದರೆ ಈಗಾಗಲೇ ನೋಡಿದ್ದೀವಿ ಯಾವಾಗ. ನಿಯರ್ ಫಾಸ್ಟ್ ಫ್ಲೋವಿಂಗ್ ರಿವರ್ಸ್ ಇದು ಕೀವರ್ಡ್. ಈ ವರ್ಡನ್ನು ನಾವೀಗ ಹುಡ್ಕೋಣ ಪ್ಯಾಸೇಜ್ನಲ್ಲಿ. ಇಲ್ಲಿವರೆಗೆ ಓದಿದ್ದೀವಿ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ರಿವರ್ಸ್ ಆರ್ ಆನ್ ಇಂಪಾರ್ಟೆಂಟ್ ಎನರ್ಜಿ ಸೋರ್ಸ್ ಡ್ಯೂರಿಂಗ್ ದಿ ಅರ್ಲಿ ಇಂಡಸ್ಟ್ರಿಯಲ್ ಎರಾ. ಮಿಲ್ಸ್, ಶಾಪ್ಸ್, ಫ್ಯಾಕ್ಟ್ರೀಸ್ ವರ್ ಬಿಲ್ಟ್ ನಿಯರ್ ಫಾಸ್ಟ್ ಫ್ಲೋವಿಂಗ್ ರಿವರ್ಸ್. ನೋಡಿ ಫಾಸ್ಟ್ ಫ್ಲೋವಿಂಗ್ ರಿವರ್ಸ್ ಇಲ್ಲಿದೆ. ಇಲ್ಲಿ ನೋಡಿದ್ವಿ ಫಾಸ್ಟ್ ಫ್ಲೋವಿಂಗ್ ರಿವರ್ಸ್. ವೆನ್ ಅಂತ ಇದೆ ಅಂದರೆ ಯಾವಾಗ. ಇಲ್ಲಿವರೆಗೆ ಸ್ಟಾಪ್ ಮಾಡಿ. ಇಲ್ಲಿ ನೋಡಿ ಡ್ಯೂರಿಂಗ್ ದಿ ಅರ್ಲಿ ಇಂಡಸ್ಟ್ರಿಯಲ್ ಎರಾ. ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗಿರಬೇಕು, ಇದು ಟೈಮ್ ಬಗ್ಗೆ ಮಾತಾಡ್ತಿದೆ. ಅರ್ಲಿ ಇಂಡಸ್ಟ್ರಿಯಲ್ ಎರಾ ಅಂದರೆ ಕೈಗಾರಿಕಾ ಕ್ರಾಂತಿ ಆರಂಭದಲ್ಲಿ ಮೇಲ್ಸ್, ಶಾಪ್ಸ್, ಫ್ಯಾಕ್ಟ್ರೀಸ್ ಇಲ್ಲಿಯೂ ಕೂಡ ಇದೆ. ಮೇಲ್, ಶಾಪ್ಸ್, ಫ್ಯಾಕ್ಟ್ರೀಸ್ಗಳನ್ನ ನದಿಯ ಹತ್ತಿರದಲ್ಲಿ, ವೇಗವಾಗಿ ಹರಿಯುವಂಥ ನದಿಯ ಹತ್ತಿರದಲ್ಲಿ ಏನು ಮಾಡಿತ್ತು, ಅವುಗಳನ್ನು ಸ್ಥಾಪಿಸಲಾಗಿತ್ತು ಅಥವಾ ಕಟ್ಟಲಾಗಿತ್ತು. ಇದರದ್ದು ಆನ್ಸರ್ ಡ್ಯೂರಿಂಗ್ ದಿ ಅರ್ಲಿ ಇಂಡಸ್ಟ್ರಿಯಲ್ ಎರಾ. ಒಂದು ವೇಳೆ ಈ ರೀತಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಈ ಸೆಂಟೆನ್ಸನ್ನು ಇಲ್ಲಿಂದ ಹಿಡಿದ್ರು ಇಲ್ಲಿವರೆಗೆ ಕಂಪ್ಲೀಟ್ ಮಾಡಿ ಬರೆದ್ಬಿಡಿ. ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೆ, ಏನೂ ಗೊತ್ತೇ ಆಗ್ತಾ ಇಲ್ಲ ಆನ್ಸರ್ ಅಂದರೆ ಈ ರೀತಿ ಮಾಡಿ. ಒಂದು ವೇಳೆ ಆನ್ಸರ್ ನಿಮಗೆ ಮಾರ್ಕ್ಸ್ ಬಂದರೆ ಬರುತ್ತೆ, ಇಲ್ಲ ಅಂದರೆ ಹೋಗುತ್ತೆ. ಬರುವಂಥ ಚಾನ್ಸಸ್ ಬಹಳ ಇರುತ್ತೆ. ಇನ್ನು ಹೆಚ್ಚು ಕ್ವಶನ್ ನೋಡಿ. ವಾಟ್ ವರ್ ಲೈಫ್ ಸೇವಿಂಗ್ ಗಾಡ್ಸ್ ಆ್ಯಂಡ್ ಗಾಡೆಸಸ್ ಫಾರ್ ಅಸ್. ವಾಟ್ ಅಂದರೆ ಏನು ಅಥವಾ ಯಾವುದು. ಲೈಫ್ ಸೇವಿಂಗ್ ಇಲ್ಲಿ ಯಾವುದು ಅನ್ನುವಂಥ ಅರ್ಥವನ್ನು ಈ ಕ್ವಶನಲ್ಲಿ ಬರ್ತಾ ಇದೆ. ಈ ಲೈಫ್ ಸೇವಿಂಗ್ ಗಾಡ್ಸ್ ಆರ್ ಗಾಡೆಸಸ್. ಲೈಫ್ ಸೇವಿಂಗ್ ಗಾಡ್ ಆರ್ ಗಾಡೆಸಸ್ ಅನ್ನೋದನ್ನು ನಾವು ಇಲ್ಲಿ ಹುಡುಗೋಣ. ನೆಕ್ಸ್ಟ್ ಇಲ್ಲಿವರೆಗೆ ಓದಿದ್ವಿ. ಈಗ ಇಲ್ಲಿ ಇದರ ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೆ ಓದಿದ್ವಿ. ವೇರ್ ವಾಟರ್ ಕುಡ್ ಬಿ ಯೂಸ್ ಟು ಪವರ್ ಮಷೀನ್ಸ್ ಟುಡೇ ಸ್ಟೀಪ್ ರಿವರ್ಸ್ ಆರ್ ಸ್ಟಿಲ್ ಯೂಸ್ ಟು ಪವರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ಸ್ ಆ್ಯಂಡ್ ದೇರ್ ವಾಟರ್ ಟರ್ಬೈನ್ಸ್. ಇನ್ ಅವರ್ ಕಲ್ಚರ್ ವಿ ಡು ನಾಟ್ ಸಿ ರಿವರ್ಸ್ ಆ್ಯಸ್ ಜಸ್ಟ್ ವಾಟರ್ ಬಾಡೀಸ್. ಇದರರ್ಥ ನಮ್ಮ ಒಂದು ಕಲ್ಚರ್ನಲ್ಲಿ, ಸಂಸ್ಕೃತಿಯಲ್ಲಿ ನಾವು ರಿವರನ್ನು ಕೇವಲ ಒಂದು ನೀರಿನ ಬಾಡಿಯಾಗಿ ನೋಡೋದಿಲ್ಲ, ಬದಲಾಗಿ ದೇ ಆರ್ ಲೈಫ್ ಸೇವಿಂಗ್ ಗಾಡ್ಸ್ ಆ್ಯಂಡ್ ಗಾಡೆಸಸ್. ಇಲ್ಲಿ ನೋಡಿ, ದೇ ಆರ್ ಲೈಫ್ ಸೇವಿಂಗ್ ಗಾಡ್ ಆ್ಯಂಡ್ ಗಾಡೆಸಸ್. ಇಲ್ಲಿಗೆ ಫುಲ್ ಪಾಯಿಂಟ್ ಕೊಡಲಾಗಿದೆ. ಇಲ್ಲಿ ಗಾಡ್ ಆ್ಯಂಡ್ ಗಾಡೆಸಸ್ ಅನ್ನುವಂಥ ಕೀವರ್ಡ್ ಇತ್ತು. ಇಲ್ಲಿ ಲೈಫ್ ಸೇವಿಂಗ್ ಗಾಡ್ ಆ್ಯಂಡ್ ಗಾಡೆಸಸ್ ಆರ್ ಗಾಡೆಸಸ್ ಅಂತ ಇದೆ. ಏನು ಡೇ ಅಂದರೆ ಏನು, ಇಲ್ಲಿ ರಿವರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿ ಡು ನಾಟ್ ಸಿ ರಿವರ್ಸ್ ಆಸ್ ಜಸ್ಟ್ ಆಸ್ ವಾಟರ್ ಬಾಡೀಸ್. ರಿವರನ್ನು ನಾವು ಕೇವಲ ವಾಟರ್ ಬಾಡಿಯಾಗಿ ನೋಡೋದಿಲ್ಲ, ಬದಲಾಗಿ ಅವು ನಮಗೆ ಜೀವ ಕೊಡುವಂಥ ದೇವರು ಅಥವಾ ದೇವತೆಗಳು ಇದ್ದ ಹಾಗೆ. ಇಲ್ಲಿ ನೀವು ಜಸ್ಟ್ ರಿವರ್ ಅಂತ ಬರೆದ್ಬಿಟ್ರೆ ಆನ್ಸರ್ ನಿಮ್ಮದು ಕಂಪ್ಲೀಟ್ ಆಗುತ್ತೆ. ಒಂದು ವೇಳೆ ಅದು ಗೊತ್ತಾಗಲಿಲ್ಲ ಅಂದರೆ ವೀಲ್ ಯಂತ್ರ ಹಿಡಿದು ಇಲ್ಲಿವರೆಗೆ ನೀವು ಕಂಪ್ಲೀಟಾಗಿ ಇದನ್ನು ಬರೀಬಹುದು. ಇನ್ನು ನೆಕ್ಸ್ಟ್ ಐ ನೋಡಿ. ಇವು ಎರಡು ಕ್ವಶನ್ ಇದೆಯಲ್ಲ, ಇದನ್ನು ಈ ಪ್ಯಾಸೇಜ್ನಲ್ಲಿ ನಿಮಗೆ ಆನ್ಸರ್ ಸಿಗೋದಿಲ್ಲ. ಕೆಲವು ಬಾರಿ ಈ ರೀತಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತಲ್ಲ, ಇದಕ್ಕೆ ಆನ್ಸರ್ ಪ್ಯಾಸೇಜ್ನಲ್ಲಿ ಇರುತ್ತೆ, ಕೆಲವು ಬಾರಿ ಇರೋದಿಲ್ಲ. ಆದರೆ ಈ ಒಂದು ಪ್ಯಾಸೇಜ್ನಲ್ಲಿ ಈ ಕ್ವಶನ್ ಆನ್ಸರ್ ಈ ಪ್ಯಾಸೇಜ್ನಲ್ಲಿ ಇಲ್ಲ. ನಿಮಗೆ ಅಡ್ಜೆಕ್ಟಿವ್ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದರೆ ಇದಕ್ಕೆ ಆನ್ಸರ್ ಬರೀಬೋದು. ಇನ್ನು ಇದಕ್ಕೆ ನಿಮಗೆ ಸಿನಾನಿಮ್ಸ್ ಆ್ಯಂಡ್ ಆ್ಯಂಟೋನಿಮ್ಸ್ ಬಗ್ಗೆ ಐಡಿಯಾ ಇದ್ರೆ ನೀವು ಇಲ್ಲಿ ಬರಿಬೋದು. ಇಲ್ಲಿ ನೋಡಿ ಹೇಳ್ತೀನಿ ಏನನ್ನೋದನ್ನು. ಐ ಅನ್ನೋ ವರ್ಡನ್ನು ನೋಡಿ. ಐ ಅನ್ನುವಂಥ ಕ್ವಶನ್ ನೋಡಿ. ಇಲ್ಲಿ ಆ್ಯಡ್ ಪ್ರಿಫಿಕ್ಸ್ ಟು ದ ವರ್ಡ್ ಕಂಟಿನ್ಯೂ ಟು ಫಾರ್ಮ್ ಇಟ್ಸ್ ಆ್ಯಂಟೋನಿಮ್. ಕಂಟಿನ್ಯೂ ಅನ್ನೋಂಥ ವರ್ಡಿಗೆ ಪ್ರಿಫಿಕ್ಸನ್ನು ಆ್ಯಡ್ ಮಾಡಿ. ಪ್ರಿಫಿಕ್ಸ್ ಅಂದರೆ ಇದಕ್ಕಿಂತ ಮೊದಲು ಒಂದು ವರ್ಡನ್ನು ಆ್ಯಡ್ ಮಾಡಿ ಈ ಕಂಟಿನ್ಯೂ ಈ ವರ್ಡ್ನ ವಿರುದ್ಧಾರ್ಥಕ ಪದವನ್ನು ರಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಕ್ವಶನಲ್ಲಿ. ಇದಕ್ಕೆ ನಾವು ಡಿಸ್ ಅನ್ನುವಂಥ ವರ್ಡನ್ನು ಆ್ಯಡ್ ಮಾಡಿ ಇದಕ್ಕೆ ಡಿಸ್ಕಂಟಿನ್ಯೂ ಅಂತ ಮಾಡ್ತೀವಿ. ಇನ್ನು ಕೊನೆಯದಾಗಿ ಸ್ಟೀಪ್ ರಿವರ್ಸ್ ಆರ್ ಯೂಸ್ ಟು ಜನರೇಟ್ ಡ್ಯಾಶ್
ಎನರ್ಜಿ. ಇದಕ್ಕೆ ಸರಿಯಾದ ಆನ್ಸರ್ ಇಲೆಕ್ಟ್ರಿಕಲ್. ಎಲೆಕ್ಟ್ರಿಸಿಟಿ ಬರೋದಿಲ್ಲ, ಇದು ಇಲೆಕ್ಟ್ರಿಸಿಟಿ ಅನ್ನೋದು ನೌನ್, ಇಲೆಕ್ಟ್ರಿಕಲ್ ಅನ್ನೋದು ಆಬ್ಜೆಕ್ಟಿವ್. ಕೆಲವೊಂದು ಬಾರಿ ನೋಡಿ ಈ ಸ್ಟೇಟ್ಮೆಂಟ್ ನಿಮಗೆ, ಈ ಸೆಂಟೆನ್ಸ್ ನಿಮಗೆ ಪ್ಯಾಸೇಜ್ನಲ್ಲೇ ಇರುತ್ತೆ, ಇದನ್ನು ನೀವು ಹುಡುಕಿದರೆ ಆನ್ಸರ್ ಸಿಗುತ್ತೆ. ಈಗ ನಾನು ಇದನ್ನು ಹುಡುಕಿದ್ದೀನಿ ಆಲ್ರೆಡಿ, ಇದರಲ್ಲಿ ಈ ಸ್ಟೇಟ್ಮೆಂಟ್ ಇಲ್ಲ, ಇಲ್ಲಿ ಸ್ವಲ್ಪ ಐಡಿಯಾ ಇದೆ. ಇಲ್ಲಿ ನೋಡಿ, ಸ್ಟೀಪ್ ರಿವರ್ಸ್ ಆರ್ ಸ್ಟಿಲ್ ಯೂಸ್ ಟು ಪವರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್ಸ್ ಅಂತ ಇದೆ. ಹೈಡ್ರೋ ಎಲೆಕ್ಟ್ರಿಕ್ ಅನ್ನುವಂಥ ವರ್ಡ್ ಇಲ್ಲಿಲ್ಲ, ಇಲ್ಲಿ ಇಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಸಿಟಿ ಇವೆರಡರಲ್ಲಿ ನಾವು ಒಂದನ್ನು ಆಯ್ಕೆ ಮಾಡಬೇಕು. ಹಾಗಾಗಿ ಇಲ್ಲಿ ಎಲೆಕ್ಟ್ರಿಕಲ್ ಅನ್ನುವಂಥ ವರ್ಡ್ ಬಹಳ ಸೂಟ್ ಆಗುತ್ತೆ. ಹಾಗಾಗಿ ನೀವು ಇದನ್ನು ಹಾಕಿ ಇಲ್ಲಿ 10ಕ್ಕೆ 10 ಅಂಕ ಪಡೆದುಕೊಳ್ಬೋದು. ಇಲ್ಲಿ ನಿಮಗೆ ನೋಡಿದಾಗ ಗೊತ್ತಾಗ್ಬೋದು 10ಕ್ಕೆ 10 ತೆಗೆದುಕೊಳ್ಳುವುದು ಸ್ವಲ್ಪ ಡಿಫಿಕಲ್ಟ್. ಇವೆರಡು ಕ್ವಶನ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಕೆಲವೊಂದು ಬಾರಿ ನೋಡಿ, ನೀವು ಟ್ರೈ ಮಾಡಿ ನೋಡಿ, ಈ ರೀತಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಕೆಲವೊಂದು ಬಾರಿ ಈ ಸರಿಯಾದ ಆನ್ಸರ್ ಇದರಲ್ಲೇ ಇರುತ್ತೆ. ಈ ಸ್ಟೇಟ್ಮೆಂಟನ್ನು, ಈ ವಾಕ್ಯವನ್ನು ನೀವು ಪ್ಯಾಸೇಜ್ನಲ್ಲಿ ಹುಡುಕಿ ನೋಡಿ ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ. ಇನ್ನು ಇದಕ್ಕೆ ನೋಡಿ, ನಿಮಗೆ ಸ್ವಲ್ಪ ಇಂಗ್ಲೀಷ್ ಬರ್ತಾ ಇದ್ದರೆ ಸಿನಾನಿಮ್ಸ್, ಆ್ಯಂಟೋನಿಮ್ಸ್ ಇದಕ್ಕೆ ನೀವು ಆನ್ಸರ್ ಮಾಡ್ಬೋದು. ಇನ್ನು ಉಳಿದಿರುವಂಥ 8 ಪ್ರಶ್ನೆಗಳಿಗೆ ನೀವು ಆನ್ಸರ್ ಈಸಿಯಾಗಿ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ. ಆ ರೀತಿ ಟ್ರೈ ಮಾಡಿ, ಒಂದೆರಡು ಪ್ಯಾಸೇಜನ್ನು ಪ್ರಾಕ್ಟೀಸ್ ಮಾಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲ PUC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ನೀವು ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.